ಬೀದರ್ನಲ್ಲಿ ಆಂದೋಲ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಹೇಳಿಕೆ. ಈ ದೇಶದಲ್ಲಿ ರಾಜ್ಯದಲ್ಲಿ ರೈತರು ಶೋಷಣೆಗೊಳಗಾಗುತ್ತಿದ್ದಾರೆ. ವಿಶೇಷವಾಗಿ ಕರ್ನಾಟಕದಲ್ಲಿ ಮಳೆ ಬೆಳೆಯಾಗದ ರೈತರು ಸಂಕಷ್ಟದಲ್ಲಿದ್ದಾರೆ. ಹೀಗಾಗಿ ರಾಜ್ಯವನ್ನ ಬರ ರಾಜ್ಯವನ್ನಾಗಿ ಘೋಷಣೆ ಮಾಡಬೇಕು, ಎಕರೆಗೆ 25,000 ಪರಿಹಾರ ಕೊಡಬೇಕು ಎಂಬುವರು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಶಿವಸೇನೆ ಪಕ್ಷ ಸ್ಪರ್ಧಿಸಲು ಸಿದ್ಧತೆ ಮಾಡುತ್ತಿದೆ. ಚುನಾವಣೆ ರಂಗಕ್ಕೆ ನಾವು ಧುಮುಕುತ್ತೇವೆ. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ವಿಚಾರದ ಕೇಂದ್ರ ಶಿಕ್ಷಣ ಸಚಿವರು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಅವರು ಕೂಡ ವಿದ್ಯಾರ್ಥಿಗಳ ಹಠಮಾರಿ ಧೋರಣೆ ಮುಂದುವರೆದಿದ್ದೆ. ಅವರು ನಿಜವಾದ ವಿದ್ಯಾರ್ಥಿಗಳಲ್ಲಿ ಇದು ಕಾಂಗ್ರೆಸ್ ಪ್ರಾಯೋಜಿತ ದಂಗಲ್, ಇದು ಆಂದೋಲನ. ಶ್ರೀ ಇವರ ಪ್ರಚೋದನೆಯಿಂದ ರೌಡಿಗಳು ಅಲ್ಲಿ ಸೇರ್ಕೊಂಡು ದೇಶದ್ರೋಹಿ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ದೇಶದ್ರೋಹಿ ಘೋಷಣೆ ಕೂಗಿದ ಉಮರ್ ಖಾಲಿದ್ ಫೋಟೋ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. 110 ಕೇಸ್ ಇರುವ ರೌಡಿಗಳು ದೆಹಲಿಯ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಕಳೆದ 11 ತಿಂಗಳಿಂದ ನಮ್ಮ ಕರ್ನಾಟಕದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಡೀತಾ ಇರುವಂತಹ ಶಿಂದೆ ನೇತೃತ್ವದ ಏಕನಾಥ್ ಶಿಂದೆ ಅವರ ನೇತೃತ್ವದ ಶಿವಸೇನಾ ಪಕ್ಷ ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಇವತ್ತು ಬೀದರ್ ಜಿಲ್ಲಾ ಬೈಠಕ್ನ ನಿಮಿತ್ತವಾಗಿ ನಾವು ಬೀದರ್ಗೆ ಆಗಮಿಸಿದ್ದೀವಿ. ನೂತನವಾಗಿ ಬೀದರ್ ಜಿಲ್ಲಾ ಅಧ್ಯಕ್ಷರನ್ನಾಗಿ ಸುಧಾಕರ್ ಬಿರೇದಾರ್ ಅವರನ್ನ ನೇಮಕ ಮಾಡಿದ್ದೇವೆ. ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ನಿರಂತರವಾಗಿ ರೈತರು ಶೋಷಣೆ ಆಗ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಕರ್ನಾಟಕದಲ್ಲಿ ಕಳೆದ 2 ತಿಂಗಳಿಂದ ಮಳೆ ಬೆಳೆ ಇಲ್ಲದೇ ಹಾಕಿರುವಂತಹ ಬೀಜಗಳು ಬಂದಂತಹ ಫಸಲು ಸಂಪೂರ್ಣವಾಗಿ ಒಣಗೋಗಿದೆ. ಸರ್ಕಾರ ಕೂಡಲೇ ಈ ಕರ್ನಾಟಕ ಪ್ರದೇಶವನ್ನ ಬರಪೀಡಿತ ಪ್ರದೇಶ ಅಂತ ಘೋಷಿಸಬೇಕು. ಅದರ ಜೊತೆಗೆ ಸೂಕ್ತ ಪರಿಹಾರವನ್ನ ರೈತರಿಗೆ ಒದಗಿಸಬೇಕು. ಎಕರೆಗೆ 25,000 ಅಥವಾ ಎಕರೆಗೆ 25,000 ಪರಿಹಾರ ಕೊಡಬೇಕು ಅನ್ನುವಂತಹ ಆಗ್ರಹ ನಮ್ಮ ಶಿವಸೇನಾ ಪಕ್ಷದಿಂದ ಹೇಳ್ತಾ ಇದ್ದೀವಿ. ಮುಂಬರುವಂತಹ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಮತ್ತು ನಗರ ಪಾಲಿಕಾ ಪುರಸಭೆಗಳ ಎಲ್ಲ ಚುನಾವಣೆಗಳಲ್ಲಿ ಶಿವಸೇನಾ ಪಕ್ಷ ತಯಾರಿ ನಡೆಸ್ತಾ ಇದೆ. ಮುಂದಿನ ಚುನಾವಣೆಗಳಲ್ಲಿ ಅಧಿಕೃತವಾಗಿ ಚುನಾವಣಾ ರಣರಂಗಕ್ಕೆ ನಮ್ಮ ಶಿವಸೇನಾ ಪಕ್ಷ ಧುಮುಕ್ತಾ ಇದೆ. ನೀಟ್ ಪರೀಕ್ಷಾ ವಿದ್ಯಾರ್ಥಿಗಳು ಅದರಲ್ಲಿ ನಡೆದಂತ ಅಕ್ರಮವನ್ನ ಖಂಡಿಸಿ ಸುಮಾರು ದಿನಗಳಿಂದ ದಿಲ್ಲಿ ಜಂತರ್ ಮಂತರ್ನಲ್ಲಿ ಧರಣಿ ನಡೆಸ್ತಾ ಇದ್ದಾರೆ. ನಿನ್ನೆ ಧರ್ಮೇಂದ್ರ ಪ್ರಧಾನ್ ಅವರು ಜವಾಬ್ದಾರಿ ಹೊತ್ತು ಅವರ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇಷ್ಟಾದ್ರೂ ಕೂಡ ಆ ವಿದ್ಯಾರ್ಥಿಗಳ ಹಠಮಾರಿ ಧೋರಣೆ ಮುಂದುವರೆದಿದೆ. ಇದು ನಿಜವಾದ ವಿದ್ಯಾರ್ಥಿಗಳಲ್ಲ, ಇದು ಕಾಂಗ್ರೆಸ್ ಪ್ರಾಯೋಜಿತ ದಂಗಲ್. ಇದು ಇವರ ಒಂದು ಪ್ರಚೋದನೆಯಿಂದ ಅನೇಕ ರೌಡಿಗಳು ಅಲ್ಲಿ ಸೇರ್ಕೊಂಡ್ಬಿಟ್ಟು ದೇಶದ್ರೋಹಿ ಘೋಷಣೆಗಳು ಕೂಗ್ತಾ ಇದ್ದಾರೆ. ಕಲಬುರಗಿ ಮತ್ತು ಬೆಂಗಳೂರಿನಲ್ಲಿಯೂ ಕೂಡ ಪ್ರತಿಭಟನೆ ನಡೀತು. ಯಾರು ಈ ದೇಶದ ವಿರುದ್ಧ ಘೋಷಣೆ ಕೂಗಿದ್ರು, ಉಮರ್ ಖಾಲಿದ್, ಭಾರತ್ ತೇರಾ ತುಕಡಾ ಹೋಗ ಅಂತ ಹೇಳಿದಂತ ವ್ಯಕ್ತಿ ಇವತ್ತು ವಿದ್ಯಾರ್ಥಿಗಳ ಐಕಾನ್ ಆಗ್ತಾ ಇದ್ದಾರೆ. ದೇಶದ್ರೋಹದ ಘೋಷಣೆ ಕೂಗಿ ಜೈಲ್ ಸೇರಿದಂತ ಉಮರ್ ಖಾಲಿದ್ ಫೋಟೋಗಳನ್ನ ಇಟ್ಕೊಂಡು ಬೆಂಗಳೂರಿನಲ್ಲಿ ಮೆರವಣಿಗೆ ಆಗ್ತಾ ಇದೆ. ಪುರಾಣ ಹೇಳುವಂತಹ ನಮ್ಮ ಪ್ರಿಯಾಂಕಾ ಖರ್ಗೆ ಅವ್ರ ಮೇಲೆ ಇನ್ನೂ ಕೇಸ್ ಹಾಕಿಲ್ಲ, ಅವ್ರನ್ನ ಬಂಧಿಸಿಲ್ಲ. ಇದು ಅವರಿಗೆ ಶೋಭೆ ತರುವಂತದ್ದಲ್ಲ. ಇಂತಹ ದೇಶದ್ರೋಹಿ ಚಟುವಟಿಕೆಗಳಿಗೆ ಇಲ್ಲಿಯ ಕಾಂಗ್ರೆಸ್ ಸರ್ಕಾರ ಕುಮ್ಮಕ್ಕು ಕೊಡದೆ ಅವ್ರನ್ನ ಮಟ್ಟ ಹಾಕಬೇಕು ಅನ್ನುವಂತಹ ಆಗ್ರಹ ನಾವು ಶಿವಸೇನಾ ಪಕ್ಷದಿಂದ ಮಾಡ್ತಾ ಇದ್ದೀವಿ. ಮುಂದುವರೆದು ಕೆಪಿಸಿಸಿಯ ಸಾರಥಿ ಹರಿಪ್ರಸಾದ್ ಅವರು ತಮ್ಮ ಹರುಕು ಬಾಯಿ ಮುಂದುವರಿಸಿದ್ದಾರೆ. ಬಾಯಿಗೆ ಬಂದಂಗೆ ಸಂಘಟನೆಗಳ ಬಗ್ಗೆ, ಹಿಂದೂ ಸಂಘಟನೆ, RSS ಮತ್ತು ಮೋದಿ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ಅವರು ನಾಲಿಗೆಯನ್ನ ಬಿಗಿ ಹಿಡ್ಕೊಂಡು ಮಾತಾಡ್ಬೇಕು ಅನ್ನುವಂತ ಆಗ್ರಹ ಇವತ್ತು ಶಿವಸೇನಾ ಪಕ್ಷದಿಂದ ಮಾಡ್ತಾ ಇದ್ದೇವೆ. ಸರ್, ಈಗ ಇವರು 20 ದಿವಸ ಕುಂತು ವಾಂಗ್ಚೋಕ್ ಅವರು ರಾಜೀನಾಮೆ ಕೊಟ್ಟಿಲ್ಲ. ಈಗ ನಾವು ಕೈ ಬಿಟ್ಟಿನಿ ಅಂದ್ ಮಾರನೇ ದಿವಸ ರಾಜೀನಾಮೆ ಕೊಟ್ಟಿಲ್ಲ. ಸರ್, ಏನು ಬಿಜೆಪಿ ಪ್ಲಾನ್ ಇದು? ಪ್ಲಾನ್ ನೋಡಿ, ರಾಜೀನಾಮೆ ಇವರು ಕೇಳ್ತಾ ಇದ್ರು, ಕೊಟ್ಟಿಲ್ಲ. ಅಲ್ಲ ಕೊಟ್ಟಿಲ್ಲ ಅಂದ್ರೆ ನೋಡಿ, ಇವ್ರು ಕೇಳಿದ ತಕ್ಷಣ ಕೊಡ್ಲಕ್ ಅದೇನೋ ಕಿರಾಣಿ ಬಜಾರ್ನಲ್ಲಿ ಸಿಗುವಂತಹ ವಸ್ತು ಅಲ್ಲ. ಅವ್ರು ಕೇಳಿದ ತಕ್ಷಣ ಕೊಡ್ತಾರೆ. ಇವತ್ತು ನೋಡಿ, ಗುರಿ ಅವ್ರದ್ದು ಏನಂದ್ರೆ ಧರ್ಮೇಂದ್ರ ಪ್ರಧಾನ್ ಅಲ್ಲ. ಅವರ ಗುರಿ ನೀಟ್ ಪರೀಕ್ಷೆಯ ಹಗರಣ ಅಲ್ಲ. ಅವರ ಗುರಿ ಏನಂದ್ರೆ ಜಾಗತಿಕ ಮಟ್ಟದಲ್ಲಿ ಯಶಸ್ವಿಯಾಗಿ ಮುನ್ನಡೆಸ್ತಾ ಇರುವಂತಹ, ದೇಶವನ್ನು ಮುನ್ನಡೆಸ್ತಾ ಇರುವಂತಹ ಪ್ರಧಾನ ಮಂತ್ರಿ ಅವರಿಗೆ ಮಸಿ ಬೆಳಿಬೇಕು, ಅವರನ್ನ ಕುರ್ಚಿಯಿಂದ ಕೆಳಗಿಳಿಸಬೇಕು. ಇನ್ನೊಂದು ಬಾಂಗ್ಲಾ ಮಾಡ್ತೇವೆ, ಇನ್ನೊಂದು ನೇಪಾಳ ಮಾಡ್ತೇವೆ, ಇನ್ನೊಂದು ಶ್ರೀಲಂಕಾ ಮಾಡ್ತೀವಿ ಅಂತ ಹೇಳಿ ಹೊರಟಂತ ವಿದ್ಯಾರ್ಥಿಗಳ ಗುರಿ ಮೋದಿ ಅವರು ಟಾರ್ಗೆಟ್. ಹೀಗಾಗಿ ಅದರದ ಎಲ್ಲ ಸಂಪೂರ್ಣ ಚಿತ್ರ ಬಯಲಿಗೆ ಬರಬೇಕು ಅಂತಲೇ ಅವ್ರು ಕೂತ್ಕೊಂಡಿದ್ರು. ನೋಡಿ, ಜನರ ಒತ್ತಡ, ಜನರ ಹಿತವನ್ನ, ವಿದ್ಯಾರ್ಥಿಗಳ ಹಿತ ಕಾಪಾಡಬೇಕು ಅನ್ನುವಂತ ದೃಷ್ಟಿಕೋನ ಇಟ್ಕೊಂಡು ಧರ್ಮೇಂದ್ರ ಪ್ರಧಾನ್ ಅವರು ಇವತ್ತು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಅವರು ಅರ್ಥ ಮಾಡ್ಕೊಳ್ಬೇಕು, ನಮಗೆ ನ್ಯಾಯ ಸಿಕ್ಕಿದೆ, ಇನ್ನು ನಾವು ಇದನ್ನ ವಾಪಸ್ ಪಡಿಬೇಕು ಅನ್ನುವಂತಹದ್ದು ಬರಬೇಕು. ಯಾರು ಉಪವಾಸ ಕುಂತಿದ್ರು, ಅವರು ಉಪವಾಸ ನಿಲ್ಸಿದ ಮೇಲೆ ಕೊಟ್ರು, ಅದಲ್ಲ ಪ್ರಶ್ನೆ. ನ್ಯಾಯ ಸಿಗ್ಬೇಕಾಗಿ ಅಂತ ಅವ್ರದ್ದು ಕೋರಿಕೆ ಇತ್ತು. ಆ ನ್ಯಾಯಕ್ಕೆ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅವರು ನಮ್ಮ ಪ್ರತಿಭಟನೆಯಲ್ಲಿ RSS ಗುಂಡಗಳು ಬಂದಿದ್ದಾರೆ. ಅವರೇ
ಗಲಭೆ ದಂಗೆ ಎಬ್ಸಿರ ಅಂತ ನಿಮ್ಮ ಆರೋಪ ಮಾಡ್ತಾರೆ. ನೋಡಿ, ಗೂಂಡಾಗಳು ಯಾಕೆ ಬರ್ತಾರೆ ಅಲ್ಲಿ? RSS BJP ಅವ್ರಿಗೇನು ಕೆಲಸ ಇಲ್ವಾ? ಹಿಂದೂ ಸಂಘಟನೆಯವ್ರ ಕೆಲಸ ಇಲ್ವಾ? ಅವ್ರು ಯಾಕೆ ಅಲ್ಲಿ ಬರ್ಲಕ್ಕೆ ಸಾಧ್ಯ ಇದೆ? ಇವ್ರು ಯಾವುದೋ ಒಂದು ಫೋಟೋಗಳನ್ನ ತೋರಿಸ್ಬಿಟ್ಟು ಅದನ್ನ ಅಪಮಾನ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಕೇಳಿದ್ರೆ ಅವ್ರು ಮಾಡಿರುವಂತ ಗಲಭೆ ಮುಚ್ಚಾಕೊಳ್ಳಕ್ಕೆ. ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ, ಪೊಲೀಸರ ಮೇಲೆ ಪೇಪರ್ ಸ್ಪ್ರೇ ಮಾಡಿದ್ದಾರೆ. ಪೊಲೀಸರು ಅಂದ್ರೆ ಕಾನೂನು ರಕ್ಷಕರು, ಅವ್ರ ಮೇಲೆ ಪೇಪರ್ ಸ್ಪ್ರೇ ಮಾಡಿ ಅವರಿಗೆ ಮಾರಣಾಂತಿಕ ಹಲ್ಲೆ ಮಾಡಿ, ಯಾವುದು ರ್ಯಾಪಿಡಿಕ್ಸ್ ಫೋರ್ಸ್ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಇದು ವಿದ್ಯಾರ್ಥಿಗಳ ಲಕ್ಷಣನಾ? ಬಿಜೆಪಿ ಸಂಘ ಆ ಕಾರ್ಯಕರ್ತರು ಯಾರಿಲ್ಲ, ಕಾಂಗ್ರೆಸ್ ಪ್ರಾಯೋಜಿತ ಕಾಕ್ರೋಚ್ ಪಾರ್ಟಿಗೆ ಇವತ್ತು ಕಾಂಗ್ರೆಸ್ ಪ್ರಾಯೋಜಿತ ಗೂಂಡಾಗಳು ರೈಡ್ಗಳು ಸೇರ್ಪಡೆಯಾಗಿದ್ದಾರೆ. ಇದನ್ನ ನಾವು ಕಲಬುರಗಿಯಲ್ಲಿ ನಾಳೆ ಬಹಿರಂಗ ಪಡಿಸ್ತಾ ಇದ್ದೀವಿ. ನೂರಾರು ಹತ್ತಾರು ಕೇಸ್ಗಳಿರುವಂತ ರೌಡಿಗಳು ಕೂಡ ಆ ಪ್ರೊಟೆಸ್ಟ್ ನಲ್ಲಿ ಹೋಗಿದ್ದಾರೆ. ಅಂದ್ರೆ ಇಡೀ ದೇಶವ್ಯಾಪಿ ಕಾಂಗ್ರೆಸ್ ಕಾರ್ಯಕರ್ತರೇ ಇವತ್ತು ಅಲ್ಲಿ ಸೇರ್ಕೊಂಡು ಈ ದಂಗಲಿಗೆ ಕಾರಣರಾಗಿದ್ದಾರೆ ಅನ್ನುವಂಥದ್ದು ಯಾರೂ ಮರಿಬಾರದು. ಅದು ಬಹಿರಂಗ ಆಗಿದೆ. ಈ ರಾಜೀನಾಮೆ ಕೊಟ್ಟಿದ್ದು ರಾಹುಲ್ ಗಾಂಧಿ ನಾವು ಕೊಡಿಸಿದ್ವಿ ಅಂತ, ಕಾಕ್ರೋಜ್ ಅವರು ನಾವು ಕೊಡಿದ್ವಿ, ಕೇಜ್ರಿವಾಲ್ ನಾವು ಕೊಡಿಸಿದ್ವಿ, ಅವರೇ ಕಿತ್ತಾಡ್ತಾರೆ ಸರ್. ನೋಡಿ, ಕ್ರೆಡಿಟ್ ತಗೊಳ್ಳಿಕ್ಕಾಗಿ ನಾನು ಹೇಳಿದ್ನಲ್ಲ, ಟಾರ್ಗೆಟ್ ಅವ್ರದ್ದು ಮೋದಿ ಅವರು ಅಂತ ಹೇಳಿ. ಅವ್ರವ್ರ ಒಟ್ಟಾಗಿಲ್ಲ. ಕ್ರೆಡಿಟ್ ತಗೊಳಕ್ಕಾಗಿ ಅವ್ರು ಏನೇನೋ ಹೇಳ್ತಾ ಇದ್ದಾರೆ. ಇವ್ರು ಯಾರಿಗೂ ಕೂಡ ಅಂಜಿ ಅವರು ರಾಜೀನಾಮೆ ಕೊಟ್ಟಿಲ್ಲ. ವಿದ್ಯಾರ್ಥಿಗಳ ಹಿತ ಕಾಪಾಡಲಿಕ್ಕೆ ಸಂವಿಧಾನಿಕ ಹುದ್ದೆಯನ್ನ ಅವರು ತ್ಯಜಿಸಿದ್ದಾರೆ ಹೊರತು ಯಾರಿಗೋ ಖುಷಿ ಪಡಿಸ್ಲಿಕ್ಕೆ ಯಾರ್ದೋ ಭಯದಿಂದ ಅಲ್ಲ ಅನ್ನುವಂಥದ್ದು ಅರ್ಥ ಮಾಡ್ಕೋಬೇಕು. ಓಕೆ.